ರಂಗೇರಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ 3 ತಿಂಗಳು ಇನ್ನೂ ಕೂಡ ಇದೆ. ಆದರೆ ಈ ಸಂದರ್ಭದಲ್ಲಿ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ ಆಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಇದೀಗ ರಂಗೇರಿದೆ. ಇನ್ನೂ ಕೂಡ ಚುನಾವಣೆಗೆ 3 ತಿಂಗಳು ಬಾಕಿ ಇದೆ. ಆದರೆ ಎಲ್ಲ ಕಸರತ್ತುಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಟ್ಟಿದ್ದು, ಈ ಹಿಂದೆ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಚುನಾವಣಾ ಅಖಾಡಕ್ಕೆ ಇಳಿದಿದ್ರು, ಸಾಕಷ್ಟು ಸಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಇದೀಗ ಸಾಹುಕಾರ್ ಇಳಿದಿದ್ದಾರೆ. ಸವದತ್ತಿ ಶಾಸಕ ಅತ್ಯಾಪ್ತ ವಿಶ್ವಾಸ್ ವೈದ್ಯ ಪರ ಕ್ಯಾಂಪೇನ್ ಅನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಯರಗಟ್ಟಿಯಿಂದ ನಿರ್ದೇಶಕ ಸ್ಥಾನಕ್ಕೆ ವಿಶ್ವಾಸ್ ವೈದ್ಯ ಕಣಕ್ಕಿಳಿದಿದ್ದಾರೆ. ಪಿಕೆಪಿಎಸ್ ನಿರ್ದೇಶಕರ ಸಭೆಯನ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಶಾಸಕ ವಿಶ್ವಾಸ್ ವೈದ್ಯ ಅವರ ಪರ ನಿಲ್ಲುವಂತೆ ಸಭೆಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ರೈತರ ಶ್ರೇಯೋಭಿವೃದ್ಧಿಗೆ ವಿಶ್ವಾಸ್ ನೆರವಾಗ್ತಾರೆ ಅಂತ ಹೇಳಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ವಿಶ್ವಾಸ್ ವೈದ್ಯ ಅವರ ಪರವಾಗಿ ನಿಂತು ಇದೀಗ ಕೇಳ್ತಾ ಇದ್ದಾರೆ, ಅವರನ್ನ ಗೆಲ್ಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಿರ್ದೇಶಕ ಸ್ಥಾನಕ್ಕೆ ಅವರು ಸ್ಪರ್ಧೆ ಮಾಡಿದ್ದಾರೆ, ನಿಮ್ಮೆಲ್ಲರ ಪರವಾಗಿ ಅವರು ಇರ್ತಾರೆ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡು ಅವರ ಪರವಾಗಿ ನಿಲ್ಲುವಂತೆ ಇದೀಗ ರೈತರ ಶ್ರೇಯೋಭಿವೃದ್ಧಿಗೆ ವಿಶ್ವಾಸ್ ನೆರವಾಗ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳ್ಕೊಂಡು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಅವರದು ವಿಶ್ವಾಸ್ ವೈದ್ಯ ಅವರು. ಸೊ ಯರಗಟ್ಟಿಯಿಂದ ವಿಶ್ವಾಸ್ ವೈದ್ಯ ಕಣಕ್ಕೆ ಇಳಿಯುವಂತಹ ಹಿನ್ನೆಲೆಯಲ್ಲಿ ಇದೀಗ ಸತೀಶ್ ಜಾರಕಿಹೊಳಿ ಅವರು ತನ್ನ ಅತ್ಯಾಪ್ತನ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಈ ಚುನಾವಣೆಯಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಯಾವುದೇ ರಾಜಕೀಯ ಪಕ್ಷದ ಚುನಾವಣೆ ಅಲ್ಲ. ಇಲ್ಲಿ ಯಾವುದೇ ಕಾಂಗ್ರೆಸ್, ಬಿಜೆಪಿ ಅಥವಾ ಇತರ ಪಕ್ಷಗಳ ಪ್ರಶ್ನೆ ಬರೋದಿಲ್ಲ. ಅದನ್ನ ನೀವೆಲ್ಲ ಮೊದಲೇ ಕ್ಲಿಯರ್ ಮಾಡ್ಕೋಬೇಕು. ಈಗಾಗಲೇ ವೈದ್ಯ ಅವರ ಹೆಸರು ಮುಂಚೆನೇಲಿದೆ. ನಾವು ಕೂಡ ಅವ್ರಿಗೆ ಹೇಳಿದ್ವಿ, ಇಲ್ಲ ಯಾರೋ ನಾವು ನಿಲ್ತೀವಿ, ನಾವು ಗಟ್ಟಿದ್ದೀವಿ ಅವರು ನೀವು ನಿಲ್ಲಿಸ್ತೀವಿ, ಹಂಗೆ ತಕರಾರಿಲ್ಲ. ಯಾಕೆ ಟೋಪಿ ಇಲ್ರಿ ನಾನು ನಿಲ್ತಾನವ್ರು ನಿಲ್ಸಕ್ಕೆ ಹೇಳಿದ್ವಿ, ಹಂಗೇನಿಲ್ಲ. ನೀವು ನಿಲ್ಲೋಲ್ಲ ಅಂದ್ರೆ ವೈದ್ಯ ಅವ್ರು ನಾವು ನಿಲ್ಲಿಸ್ತೀವಿ. ಅವ್ರು ಲಾಸ್ಟ್ ಎರಡನೇ ಆಪ್ಷನ್ ಅದು. ನಾವು ನಿಲ್ತೀವ್ರಿ ಅಂತ ಅವಕಾಶ ಕೊಡಿದ್ರೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಏನು ನೀವು ಇಲ್ಲಾಂದ್ರೆ ನೆಕ್ಸ್ಟ್ ವೈದ್ಯ ಅವರು ಈಗಾಗಲೇ ತಯಾರಿ ಮಾಡ್ತಾರೆ. ಅಷ್ಟೇ ಪ್ರಾಮಾಣಿಕವಾಗಿ ತಯಾರಿ ಮಾಡಿ ಬೇರೆಯವ್ರು ಕೂಡ ನಾವು ಮಾಡ್ಲಿಕ್ಕೆ ತಯಾರಿದ್ವಿ. ನೀವು ಯಾರು ಇಲ್ಲಾದ್ರೂ ಕೂಡ ಅಂತಿಮವಾಗಿ ವೈದ್ಯರು ನಮ್ಮ ಅಭ್ಯರ್ಥಿ. ಈ ಚುನಾವಣೆಯಲ್ಲಿ ಹೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಇವತ್ತು ನಮಗೊಂದು ಡೇಟನ್ನು ನಿಗದಿಪಡಿಸಿ ಯರಗಟ್ಟಿ ತಾಲೂಕಿಗೆ ಇನ್ನು ತಯಾರಿ ತಗೊಂಡು ಹೇಳಿ ನನಗೆ ಈಗಾಗಲೇ ಒಂದೂವರೆ ವರ್ಷದಿಂದ ನನಗೆ ಅವ್ರು ಹೇಳಿದ್ರು. ಇವತ್ತು ಪಿಕೆಪಿಎಸ್ ಸೊಸೈಟಿಗೆ ಬೇಕಾಗುವಂಥ ಅನೇಕ ಕೆಲಸ ಕಾರ್ಯಗಳನ್ನ ಇವತ್ತು ನೇರವಾಗಿ ರೈತರಿಗೆ ತಲುಪುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉತ್ಸಾಹದಿಂದ ನಾವು ಇವತ್ತು BDCC ಬ್ಯಾಂಕ್ ಇಲೆಕ್ಷನ್ಗೆ ಚುನಾವಣೆಗೆ ನಿಲ್ಬೇಕಂತ ತೀರ್ಮಾನವನ್ನು ಮಾಡಿದ್ವಿ. ಆದ ಕಾರಣ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಒಮ್ಮತದಿಂದ ತಾವು ನನಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ನಾನು ಕೇಳಬಹುದು ವಿನಂತಿಯನ್ನು. ಬೆಳಗಾವಿಯ ರಾಜಕೀಯ ಶಕ್ತಿ ಕೇಂದ್ರ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಘಟಾನುಘಟಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸಚಿವರ ಮಕ್ಕಳು, ಶಾಸಕರು ಸ್ಪರ್ಧೆಗೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದು, ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಘಟಾನುಘಟಿಗಳು ಸ್ಪರ್ಧೆಯನ್ನ ಮಾಡೋದಕ್ಕೆಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಸಚಿವರ ಮಕ್ಕಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದು, ಡಿಸಿಸಿ ಬ್ಯಾಂಕ್ ಜಾರಕಿಹೊಳಿ ಸಹೋದರರ ಹಿಡಿತದಲ್ಲಿದೆ. ಜಾರಕಿಹೊಳಿ ಆಪ್ತ ಅಪ್ಪಾಸಾಬ್ ಕುಲಗೋಡೆ ಈಗ ಅಧ್ಯಕ್ಷರಾಗಿದ್ದಾರೆ. ಈ ವರ್ಷ ಬ್ಯಾಂಕ್ 33 ಕೋಟಿ ಲಾಭದಲ್ಲಿದೆ. ಈ ಬ್ಯಾಂಕ್ ಇನ್ನು 3 ತಿಂಗಳಲ್ಲಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಚುನಾವಣೆ ನಡೆಯಲಿದೆ. ಆ ಚುನಾವಣೆಗೆ ಸ್ಪರ್ಧೆ ಮಾಡಲು ಈಗಾಗಲೇ ಆಕಾಂಕ್ಷಿಗಳು ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಪ್ರಭಾವಿಗಳು, ಅವರ ಕುಟುಂಬದವರೇ ಸ್ಪರ್ಧೆಗೆ ತಯಾರಿಯನ್ನ ಮಾಡ್ಕೊಳ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ರಾಹುಲ್ ಜಾರಕಿಹೊಳಿ, ಚನ್ನರಾಜ ಹಟ್ಟಿಹೊಳಿ, ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ, ರಾಜೀವ್ ಕಾಗೆ, ಬಸವರಾಜ್ ಕೌಜಲಗಿ ಸೇರಿದಂತೆ ಅನೇಕ ಪ್ರಭಾವಿಗಳು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಡಿಸಿಸಿ ಬ್ಯಾಂಕ್ನ 16 ನಿರ್ದೇಶಕ ಸ್ಥಾನಕ್ಕೆ ತೀವ್ರಗೊಂಡಿದೆ ಪೈಪೋಟಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಡಿಸಿಸಿ ಬ್ಯಾಂಕ್ನ ಚುನಾವಣೆ ಬಹಳ ಪೈಪೋಟಿಯಿಂದ ಕೂಡಿದೆ ಅಂತ ಕಾಣಿಸ್ತಾ ಇದೆ. ಈಗಾಗಲೇ ಎಲ್ಲರೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೀಗ
ಜಾರಕಿಹೊಳಿ ಸಹೋದರರು ಯಾವ ರೀತಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ? ನವಿತಾ ಜೈನ್, ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಈ ಬಾರಿ ಅತ್ಯಂತ ಪ್ರತಿಷ್ಠಿತ ಚುನಾವಣೆಯಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ 15 ತಾಲೂಕುಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಅಲ್ಲಿ ಸ್ಥಳೀಯ ಶಾಸಕರು ಮತ್ತು ಅವರ ಸಹೋದರರು ಮತ್ತು ಅವರ ಮನೆಯವರೇ ನಿಲ್ಲಕ್ಕೆ ಏನು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಚುನಾವಣೆಯನ್ನ ಮತ್ತಷ್ಟು ಕಾವುಗೊಳಿಸಿದೆ. ಅಕ್ಟೋಬರ್ 19ಕ್ಕೆ ಚುನಾವಣೆ ಈಗ ನಿಗದಿಯಾಗಿರ್ತಕ್ಕಂಥದ್ದು. ಈಗಾಗಲೇ PKPS ಸದಸ್ಯರ ಸಭೆಯನ್ನ ಮಾಡಕ್ಕೆ ಎಲ್ಲಾ ಶಾಸಕರು ಮತ್ತು ಎಲ್ಲಾ ಆಕಾಂಕ್ಷಿಗಳು ಮುಂದಾಗಿದ್ದಾರೆ. ಯಾಕಂದ್ರೆ PKPS ನಿರ್ದೇಶಕರ ಬೆಂಬಲ ಈ ಒಂದು ಚುನಾವಣೆಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ರೈತರೊಂದಿಗೆ ನೇರವಾಗಿ ಈ ಒಂದು ಸಂಪರ್ಕ ಇರೋದ್ರಿಂದಾಗಿ ಎಲ್ಲಾ ಶಾಸಕರು ಉತ್ಸಾಹದಿಂದ ಈಗ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. ಇನ್ನು ಸವದತ್ತಿ ಕ್ಷೇತ್ರದ ಶಾಸಕ ವಿಶ್ವಾಸ್ ವೈದ್ಯ ಕೂಡ ಯರಗಟ್ಟಿ ತಾಲೂಕು ಏನು ಹೊಸ ತಾಲೂಕು ಆಗಿದೆ ಆ ತಾಲೂಕಿನಿಂದ ಡಿಸಿಸಿ ಬ್ಯಾಂಕ್ಗೆ ಸ್ಪರ್ಧೆ ಮಾಡಕ್ಕೆ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಅವರ ಪರವಾಗಿ ಸ್ವತಃ ಸತೀಶ್ ಜಾರಕಿಹೊಳಿ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಪರವಾಗಿ ಅವರ ಚಿಕ್ಕಪ್ಪ ಬಾಲಚಂದ್ರ ಜಾರಕಿಹೊಳಿ ಮೊನ್ನೆ ಬೆಳಗಾವಿಯಲ್ಲಿ ಪ್ರಚಾರವನ್ನು ಮಾಡಿದ್ರು. ಬೆಳಗಾವಿ ತಾಲೂಕಿನಿಂದಲೂ ಕೂಡ ಏನು ರಾಹುಲ್ ಜಾರಕಿಹೊಳಿ ಸ್ಪರ್ಧಿಸ್ತಾರೆ ಅಂತಕ್ಕಂಥದ್ದು ಈಗ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಏನು ಈಗ ಅಥಣಿಯಿಂದ ಲಕ್ಷ್ಮಣ್ ಸವದಿ ಆದರೆ ಚಿಕ್ಕೋಡಿಯಿಂದ ಮಾಜಿ ಸಂಸದ ಅಣ್ಣಾ ಸಾಬ್ ಜೊಲ್ಲೆ, ಹೀಗೆ ಘಟಾನುಘಟಿ ಬೆಳಗಾವಿ ಜಿಲ್ಲೆಯ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡಕ್ಕೆ ಇಳಿಯೋದು ಬಹುತೇಕ ಖಚಿತವಾಗಿದೆ. ಈಗಲಿಂದಲೇ ಅವರು PKPS ನಿರ್ದೇಶಕರನ್ನ ಹಿಡಿದಿಟ್ಕೊಳ್ಳಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಅನೇಕ ಏನು ಪ್ರಮುಖರು ಕೂಡ ಸ್ಪರ್ಧೆ ಮಾಡ್ತಾರೆ. ಈಗಾಗಲೇ ಜಾರಕಿಹೊಳಿ ಪ್ಯಾನೆಲ್ ರಚನೆ ಆಗಿರ್ತಕ್ಕಂಥದ್ದು. ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಬೆಳಗಾವಿಯ ರಾಮದುರ್ಗ ಮತ್ತು ಅನೇಕ ತಾಲೂಕುಗಳಿಗೆ ಹೋಗಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಮತ್ತು ಜಾರಕಿಹೊಳಿ ಸಹೋದರಿಗೆ ಪರ್ಯಾಯವಾಗಿ ಒಂದು ಬಣ ಸೃಷ್ಟಿಯಾಗುತ್ತೆ ಅಂತ ಹೇಳಲಾಗ್ತದೆ. ಆದ್ರೆ ಬಹಿರಂಗವಾಗಿ ಎಲ್ಲೂ ಕೂಡ ಈ ಬಣ ಇದುವರೆಗೂ ಕಾಣಿಸ್ಕೊಂಡಿಲ್ಲ. ಆದ್ರೆ ಚುನಾವಣೆ ಹತ್ತಿರದಲ್ಲಿ ಒಂದು ಬಣ ಸೃಷ್ಟಿಯಾಗೋದು ಕೂಡ ಬಹುತೇಕ ಖಚಿತವಾಗಿದೆ. ನವಿತಾ ಜೈನ್.